ವೆಲ್ಕಮ್ ಟು ಕನ್ಯಾಕುಮಾರಿ. ಇದು ಪಾರ್ಟ್ 3 ಇರ್ಬೋದು ಕನ್ಯಾಕುಮಾರಿದು, ನನಗೂ ಗೊತ್ತಿಲ್ಲ. ನೀವು ವೀಡಿಯೋನ ಹೋಗಿ ವಾಚ್ ಮಾಡಿ ನನಗೆ ಹೇಳಿ, ಕಮೆಂಟ್ ಡೌನ್ ಮಾಡಿ ಹೆಂಗಿದೆ ನಮ್ಮ ವೀಡಿಯೋಸು ಅಂತ. ಕನ್ಯಾಕುಮಾರಿಲಿ ನಾವು ಇರೋದು ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲಲ್ಲಿ. ಇಲ್ಲಿ ಒಂದು ತುಂಬ ದೊಡ್ಡದಾಗಿರೋ ಒಂದು ಸ್ಟ್ಯಾಚ್ಯೂ ಸಹ ಇದೆ. ತಿರುವಲ್ಲೂರ್ ಅನ್ನೋ ಒಬ್ಬರು ಸ್ವಾಮಿದು ಸ್ಟ್ಯಾಚ್ಯೂ ಅದು. ಸ್ವಾಮಿ ವಿವೇಕಾನಂದ ಅವರು ಕಟ್ಟಿಸಿದ್ದಾರೆ. ಅವರು ತಪಸ್ಯ ಕುಂದಿರ್ತಿದ್ರಂತೆ. ಆ ಟೈಮಲ್ಲಿ ಅವ್ರದ್ದು ಗುರುಗಳು ಸ್ಟ್ಯಾಚ್ಯೂ ಇದು ಅಂತ ಹೇಳ್ತಾರೆ. ಇಲ್ಲಿಂದ ನೀವು ಆ ಕಡೆ ಹೋಗಬೇಕು ಅಂದರೆ ಗ್ಲಾಸ್ ಬ್ರಿಡ್ಜ್ ಮಾಡಿದ್ದಾರೆ. ಇಂಡಿಯಾಸ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಇದು. ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಿತ್ತು ಹೋಗ್ಬೇಕಾದ್ರೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ರು, ಭಯ ಆಗ್ತಿತ್ತು ಗೊತ್ತಾ. ನೀರುಗಳು, ಅದು ವೇವ್ಸು ಬಡಿತಾ ಇದ್ದರೆ ಏನಾದರೂ ಕೆಳಗಡೆ ಬಿದ್ದರೆ ಏನು ಕತೆ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಎಲ್ಲರೂ ಹೋಗ್ತಿದ್ರಲ್ಲ, ಅದೇ ಧೈರ್ಯದ ಮೇಲೆ ನಾವು ಹೋದ್ವಿ. ಚೆನ್ನಾಗಿತ್ತು ಗ್ಲಾಸ್ ಬ್ರಿಡ್ಜ್ ಎಕ್ಸ್ಪೀರಿಯೆನ್ಸು. ಬಟ್ ಒಂಥರ ಸ್ಕೇರಿನೂ ಇತ್ತು. ಆ ಗ್ಲಾಸ್ ಬ್ರಿಡ್ಜ್ ಎಕ್ಸ್ಪೀರಿಯೆನ್ಸ್ನ ನಾವೆಲ್ಲರೂ ಫುಲ್ಲು ಫ್ಯಾಮ್ಲಿ ಎಲ್ಲರೂ ಸೇರ್ಕೊಂಡು ತೊಗೊಂಡ್ವಿ. ಇದು ರೀಸೆಂಟಾಗಿ ಇನಾಗ್ರೇಟ್ ಆಗಿದೆ 30 ಡಿಸೆಂಬರ್ 2024 ನಾವು ನೆಕ್ಸ್ಟ್ ಇಯರಲ್ಲೇ ಬರ್ತೀವಿ ಅಂತ ನಂಗೆ ಅಂದ್ಕೊಂಡಿರಲಿಲ್ಲ. ಈ ಎಕ್ಸ್ಪೀರಿಯೆನ್ಸ್ ಏನಾದರೂ ಲಾಸ್ಟ್ ಇಯರ್ ಬಂದರೆ ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ನಾವು ಗ್ಲಾಸ್ ಬ್ರಿಡ್ಜ್ ಆಗಿದ ಮೇಲೆ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಅಲ್ಲಿಂದ ನಾವು ಅಲ್ಲಿ ಏನು ಸ್ಟ್ಯಾಚ್ಯೂ ಇತ್ತಲ್ಲ, ಸ್ಟ್ಯಾಚ್ಯೂ ನೋಡೋಕೆ ಹೋದ್ವಿ. ಸ್ಟ್ಯಾಚ್ಯೂ ಮಾತ್ರ ತುಂಬ ದೊಡ್ಡದಾಗಿತ್ತು. ನಿಮಗೆ ಅಲ್ಲಿ ಫುಲ್ಲು ಒಳಗಡೆ ಹೋಗೋಕೆ ಬಿಡ್ತಾರೆ. ಒಳಗಡೆ ಅಂದರೆ ಸ್ಟ್ಯಾಚ್ಯೂ ಮೇಲ್ಗಡೆ ಹತ್ತು ಹೋಗ್ಬೋದು ನೀವು. ಅಲ್ಲಿಂದ ಫೋಟೋಸ್ ತೆಗೆಸ್ಕೊಂಡ್ರೆ ಆ ಸ್ಟ್ಯಾಚ್ಯೂ ಅಂತೂ ಫೋಟೋದಲ್ಲಿ ಕಾಣಿಸೋದೇ ಇಲ್ಲ. ಆ ಸ್ಟ್ಯಾಚ್ಯೂ ಹತ್ರ ನಿಂತ್ಕೊಂಡಿರೋ ವ್ಯೂ ಇದು. ಕೆಳಗಡೆ ವ್ಯೂ ನೋಡಿದ್ರೆ ಎಷ್ಟು ಭಯಂಕರವಾಗಿದೆ ಗೊತ್ತಾ. ವೇವ್ಸ್ ಮಾತ್ರ ತುಂಬಾ ಬರ್ತಾಯಿತ್ತು. ನಾವು ಇರೋದು ಇವಾಗ ಒಂದು ಐಲ್ಯಾಂಡ್ ಮೇಲೆ ಅಂತ ನಂಗೆ ನಂಬೋಕ್ಕೆ ಆಗಲ್ಲ. ನೀವು ನೋಡ್ಬೋದು ಸ್ಟ್ಯಾಚ್ಯೂ ಅಲ್ಲಿ ಮೇಲ್ಗಡೆ ಹೋಗಿ ಫೋಟೋ ತೆಗೆದ್ರೆ ಅವ್ರ ಬೆರಳೇ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಇನ್ನೂ ಸ್ಟ್ಯಾಚ್ಯೂನ ಕೇಳಲೇಬೇಡಿ, ಅಷ್ಟು ದೊಡ್ಡದಾಗಿ ಅಷ್ಟು ಸಖತ್ತಾಗಿ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಫೀಟು ಏನು ಅಂತ ನೀವು ಗೂಗಲ್ ಮಾಡ್ಬೋದು, ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂತೀನಿ. ಅಲ್ಲಿರೋ ನೇಚರಿಗೆ ನಾನು ಮಾತ್ರ ಫುಲ್ಲಿ ಕಳೆದೋಗ್ಬಿಟ್ಟೆ. ಯಾಕಂದರೆ ಅಲ್ಲಿ ಮೇಲ್ಗಡೆ ಗಾಳಿ ಎಷ್ಟು ಬೀಸ್ತಿತ್ತು ಅಂದರೆ ಆ ಸೀರೆಯಲ್ಲಿ ನನಗೆ ಒಂಥರ ಡ್ಯಾನ್ಸ್ ಮಾಡೋ ಮೂಡೇ ಬಂದುಬಿಡ್ತು ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ನಮಗೆ 1-2 ಅವರ್ಸ್ ಹತ್ತಿರ್ಬೋದು ಫುಲ್ ವ್ಯೂನ ನಾವು ನೋಡಿ ಎಂಜಾಯ್ ಮಾಡೋಕ್ಕೆ. ಇಲ್ಲಿ ಫುಲ್ಲು ಫ್ಯಾಮ್ಲಿ ಜೊತೆ ಒಂದು ಗ್ರೂಪ್ ಫೋಟೋನೂ ಆಗಿಬಿಡಲಿ ಅಂತ ಫೋಟೋ ಸಹ ತೆಗೆಸ್ಕೊತಾ ಇದ್ವಿ. ಇದು ಮಾತ್ರ ನನ್ನ ಒನ್ ಆಫ್ ದ ಮೋಸ್ಟ್ ಮೆಮೋರಿಯಲ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾನು ಎಷ್ಟೋ ದಿವಸದಿಂದ ಕನ್ಯಾಕುಮಾರಿ ಹೋಗಬೇಕು ಅಂತ ಅಂದ್ಕೊತಾನೇ ಇದ್ದೆ. ನೋಡೋಣ, ಇವಾಗ ಕನ್ಯಾಕುಮಾರಿ ಐತೆ, ಕಾಶ್ಮೀರ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ನಿಮಗೂ ಈ ಫೀಲ್, ಈ ಎಕ್ಸ್ಪೀರಿಯೆನ್ಸ್ ಬರಬೇಕು ಅಂದರೆ ಗ್ಲಾಸ್ ಬ್ರಿಡ್ಜು ನೀವು ಕನ್ಯಾಕುಮಾರಿಗೆ ಬರಬೇಕು ಅಂತ ಏನೂ ಇಲ್ಲ, ಕೂರ್ಗದಲ್ಲೂ ಸಹ ಆಗಿದೆ ಅಂತೆ. ಅಲ್ಲಿ ಹೋಗಿ ಟ್ರೈ ಮಾಡಿ. ಓಕೆ, ಬಾಯ್.